ಶ್ರೀನಿವಾಸಪುರ ಪಟ್ಟಣದ ವಕೀಲರ ಸಂಘದ ಅಧ್ಯಕ್ಷರು ಎನ್.ವಿ. ಜಯರಾಮೇಗೌಡ ಹಾಗೂ ಎಲ್ಲಾ ಪದಾಧಿಕಾರಿಗಳು ವಕೀಲರ ಮೌನ ಪ್ರತಿಭಟನೆ. ಕರ್ನಾಟಕ ರಾಜ್ಯ ವಕೀಲರ ಸಂಘದ ಸದಸ್ಯರು, ಹಿರಿಯರು ವಕೀಲರು ವೈ.ಆರ್. ಸದಾಶಿವರೆಡ್ಡಿ ರವರ ಮೇಲೆ ಅಪರಿಚಿತ ವ್ಯಕ್ತಿಗಳು ಮಾರಣಾಂತಿಕ ದೌರ್ಜನ್ಯ ಮಾಡಿರುವ ಬಗ್ಗೆ ವಿಚಾರವಾಗಿ ಖಂಡಿಸಿ ಪ್ರತಿಭಟನೆ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು. ಸರ್ಕಾರಕ್ಕೆ ಇದರ ಬಗ್ಗೆ ಗಮನ ಹರಿಸಬೇಕು ಎಂಬುದಾಗಿ ಸೂಚನೆ. ಗೌರವಾನ್ವಿತ ತಾಲೂಕು ವಕೀಲರ ಸಂಘದ ಎಲ್ಲರೂ ಉಪಸ್ಥಿತರಿದ್ದರು. ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಹಾಲಿ ಹಿರಿಯ ವಕೀಲರಾದ ನಮ್ಮ ತಾಲೂಕಿನವರೇ ಆದ ವೈ.ಆರ್. ಸದಾಶಿವರೆಡ್ಡಿ ಅವರ ಮೇಲೆ ತಾರೀಕು 16/4/2025 ಬೆಳಗ್ಗೆ ತನ್ನ ಆಫೀಸಲ್ಲಿ ಕರ್ತವ್ಯದಲ್ಲಿದ್ದಾಗ 8:30ರಲ್ಲಿ ಕೆಲವು ದುಷ್ಕರ್ಮಿಗಳು ಹೋಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಈ ದಿನ ಇಡೀ ರಾಜ್ಯಾದ್ಯಂತ ಎಲ್ಲ ಬಾರ್ ಕೌನ್ಸಿಲ್ಗಳು, ರಾಜ್ಯ ಬಾರ್ ಕೌನ್ಸಿಲ್ ಮತ್ತು ಜಿಲ್ಲಾ ಬಾರ್ ಕೌನ್ಸಿಲ್ ಮತ್ತು ತಾಲೂಕಿನ ಎಲ್ಲ ವಕೀಲರ ಸಂಘಗಳು ಕೂಡ ಇವತ್ತು ಮೌನ ಮೆರವಣಿಗೆ ಮುಖಾಂತರ ಆಯಾ ತಾಲೂಕಿನ ತಹಸೀಲ್ದಾರರು, ಎಸಿ, ಡಿಸಿ ಮತ್ತು ರಾಜ್ಯಪಾಲರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮೂಲಕ ಸಂಬಂಧಿತ ಸರ್ಕಾರಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸಲು ಎಲ್ಲ ಕ್ರಮ ಘಟನೆಗೆ ಕಾರಣರಾಗಿದ್ದಾರೆ. ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ನೀಡ್ತಾ ಅವ್ರು ಎಸಿ ಚೇಂಬರ್ನಲ್ಲಿ ಕೂತ್ಕೊಳ್ಳೋದು, ಆಚೆ ಬರಬೇಕು, ಕೂತ್ಕೊಳ್ಳೋದಲ್ಲ. ಘಟನೆಗೆ ಕಾರಣರಾಗಿದ್ದಾರೆ. ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳ್ತಾ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಅವರಿಗೆ ನೀಡ್ತಾ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಹಾಲಿ ಹಿರಿಯ ವಕೀಲರಾದ ನಮ್ಮ ತಾಲೂಕಿನವರೇ ಆದ ವೈ.ಆರ್. ಸದಾಶಿವರೆಡ್ಡಿ ಅವರ ಮೇಲೆ ತಾರೀಕು 16/4/2025 ಬೆಳಗ್ಗೆ ತನ್ನ ಆಫೀಸಲ್ಲಿ ಕರ್ತವ್ಯದಲ್ಲಿದ್ದಾಗ 8:30ರಲ್ಲಿ ಕೆಲವು ದುಷ್ಕರ್ಮಿಗಳು ಹೋಗಿ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಈ ದಿನ ಇಡೀ ರಾಜ್ಯಾದ್ಯಂತ ಎಲ್ಲ ಬಾರ್ ಕೌನ್ಸಿಲ್ಗಳು, ರಾಜ್ಯ ಬಾರ್ ಕೌನ್ಸಿಲ್ ಮತ್ತು ಜಿಲ್ಲಾ ಬಾರ್ ಕೌನ್ಸಿಲ್ ಮತ್ತು ತಾಲೂಕಿನ ಎಲ್ಲ ವಕೀಲರ ಸಂಘಗಳು ಕೂಡ ಇವತ್ತು ಮೌನ ಮೆರವಣಿಗೆ ಮುಖಾಂತರ ಆಯಾ ತಾಲೂಕಿನ ತಹಸೀಲ್ದಾರರು, ಎಸಿ, ಡಿಸಿ ಮತ್ತು ರಾಜ್ಯಪಾಲರ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಅವ್ರು ಎಸಿ ಚೇಂಬರ್ನಲ್ಲಿ ಕೂತ್ಕೊಳ್ಳೋದು, ಆಚೆ ಬರಬೇಕು, ಕೂತ್ಕೊಳ್ಳೋದಲ್ಲ.